ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲಿಕೆ ಸ್ಟಡಿ ಪಾಯಿಂಟ್. ಇವತ್ತಿನ ಈ ವಿಡಿಯೋದಲ್ಲಿ 2023ರಲ್ಲಿ ಸುದ್ದಿಯಲ್ಲಿರುವ ಪ್ರಮುಖ ಪಾರ್ಕ್ಗಳು ಮತ್ತು ಪ್ರಚಲಿತ ಘಟನೆಗಳು ಇದರ ಬಗ್ಗೆ ನೋಡೋಣ. ಸುಸ್ಥಿರ ಗಣಿಗಾರಿಕೆ ಚಟುವಟಿಕೆಗಳನ್ನು ಪ್ರದರ್ಶಿಸುವ ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಮಧ್ಯಪ್ರದೇಶದಲ್ಲಿ ವೆಸ್ಟರ್ನ್ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ WCLನ ಝುರೆ ಅಥವಾ ಬಾಲಗಂಗಾಧರ್ ತಿಲಕ್ ಎಕೋ ಪಾರ್ಕ್ ಅನ್ನು ಕೇಂದ್ರ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಅಮಿತ್ ಶಾ ಅವರು ಮಣಿಪುರದ ಮೊಹಿರಾಂಗ್ನಲ್ಲಿ ಸುಮಾರು 1,311 ಕೋಟಿ ರೂಪಾಯಿ ಮೌಲ್ಯದ 21 ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಣಿಪುರ ಒಲಿಂಪಿಯನ್ ಪಾರ್ಕ್ ಸೇರಿದಂತೆ ಸಂಗೈ ತೇಲ್ನಲ್ಲಿ ನೆರವೇರಿಸಿದರು. ತಮಿಳುನಾಡು ಗಿಂಡಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಮೆ ಸಂರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಲು ಘೋಷಿಸಲಾಗಿದೆ. ಇತ್ತೀಚೆಗೆ ಕೇರಳದಲ್ಲಿರುವ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾಯಿತು. ಇತ್ತೀಚೆಗೆ ಅಪರೂಪದ ಕಿತ್ತಳೆ ಬಣ್ಣದ ಬಾವಲಿ ಕೆರೆವೌಲ ಪಿಕ್ಟ್ವಾ ಛತ್ತೀಸ್ಗಢದಲ್ಲಿರುವ ಕಂಗೇರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬಂದಿದೆ. ಭಾರತದ ಅಧ್ಯಕ್ಷರಾದ ದ್ರೌಪದಿ ಮುರ್ಮು ಅವರು ಜೈಪುರದ ರಾಜಭವನದಲ್ಲಿ ಸಂವಿಧಾನ ಉದ್ಯಾನವನವನ್ನು ಉದ್ಘಾಟಿಸಿದರು. ಭಾರತವು 12 ಚಿರತೆಗಳನ್ನು ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರಿಸಲು ದಕ್ಷಿಣ ಆಫ್ರಿಕಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇತ್ತೀಚೆಗೆ ರಾಜಸ್ಥಾನವು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ಭರತ್ಪುರ್ ಪಕ್ಷಿಧಾಮ ಇದರೊಳಗೆ ಮೃಗಾಲಯವನ್ನು ನಿರ್ಮಿಸಲು ಪ್ರಸ್ತಾಪಿಸಿದೆ. ದಕ್ಷಿಣ ಆಫ್ರಿಕಾದಿಂದ 12 ಚಿರತೆಗಳನ್ನು ತರಲಾಗಿದ್ದು ಅವುಗಳನ್ನು ಮಧ್ಯಪ್ರದೇಶದ ಕುನು ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡಲಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಶಿವಾಜಿ ಮಹಾರಾಜರ ಜೀವನವನ್ನು ಆಧರಿಸಿದ ಥೀಮ್ ಪಾರ್ಕ್ ಶಿವಸೃಷ್ಟಿ ಇದರ ಮೊದಲ ಹಂತವನ್ನು ಅಮಿತ್ ಶಾ ಇವರು ಉದ್ಘಾಟಿಸಿದರು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ನಾಗ್ಪುರದಲ್ಲಿ ವಿಶ್ವದ ಅತಿ ದೊಡ್ಡ ಮತ್ತು ವಿಶಿಷ್ಟವಾದ ದಿವ್ಯಾಂಗ್ ಪಾರ್ಕ್ ಅನುಭೂತಿ ಅಂತರ್ಗತ ಉದ್ಯಾನವನದ ಅಡಿಪಾಯವನ್ನು ಹಾಕಿದರು. ಇತ್ತೀಚೆಗೆ ಯುಎಸ್ಎಯಲ್ಲಿನ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನವು ತನ್ನ 151ನೇ ವಾರ್ಷಿಕೋತ್ಸವವನ್ನು ಆಚರಿಸಿತು. ಮುದುಮಲೈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿತ್ರೀಕರಿಸಲಾದ ದಿ ಎಲಿಫೆಂಟ್ ವಿಸ್ಪರರ್ಸ್ ಇತ್ತೀಚೆಗೆ 95ನೇ ಅಕಾಡೆಮಿ ಅವಾರ್ಡ್ಸ್ 2023 ಆಸ್ಕರ್ನಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರ ಕಿರುಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಚಿತುವಾನ್ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ನೇಪಾಳದಲ್ಲಿದೆ. ಇತ್ತೀಚೆಗೆ ಮಾಧವ್ ರಾಷ್ಟ್ರೀಯ ಉದ್ಯಾನವನ MNP ಇಲ್ಲಿ ಹುಲಿಯನ್ನು ಪುನಃ ಪರಿಚಯಿಸಲಾಯಿತು. ಈ ಉದ್ಯಾನವನವು ಮಧ್ಯಪ್ರದೇಶದಲ್ಲಿದೆ. ಭಾರತ ಸರ್ಕಾರವು ಇತ್ತೀಚೆಗೆ 7 ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ಗಳನ್ನು ಸ್ಥಾಪಿಸಲು ಸ್ಥಳಗಳನ್ನು ಘೋಷಿಸಿದೆ. ಇದು ಜವಳಿ ಉದ್ಯಮಕ್ಕಾಗಿ ಪ್ರಧಾನಮಂತ್ರಿ ಮಿತ್ರ ಯೋಜನೆಯ ಭಾಗವಾಗಿದೆ. ತಮಿಳುನಾಡು, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ಗಳನ್ನು ಸ್ಥಾಪಿಸಲು ಘೋಷಿಸಲಾಗಿದೆ. ಭಾರತದ ಮೊದಲ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಮತ್ತು ಅಪೆರಲ್ ಪಾರ್ಕ್ ಅನ್ನು ತಮಿಳುನಾಡಿನ ವಿರುಧುನಗರದಲ್ಲಿ ಸ್ಥಾಪಿಸಲಾಗಿದೆ. ಭಾರತದ 2ನೇ ಮತ್ತು ಕರ್ನಾಟಕದ ಮೊದಲನೇ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಮತ್ತು ಅಪೆರಲ್ ಪಾರ್ಕ್ ಅನ್ನು ಕಲಬುರ್ಗಿಯಲ್ಲಿ ಸ್ಥಾಪಿಸಲಾಗಿದೆ. ಲಕ್ನೋ ಮತ್ತು ಹರ್ದೋಯ್ನಲ್ಲಿ ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿಯಲ್ಲಿ ಜವಳಿ ಪಾರ್ಕ್ ಅನ್ನು ಸ್ಥಾಪಿಸಲು ಉತ್ತರ ಪ್ರದೇಶ ಸರ್ಕಾರವು ಕೇಂದ್ರ ಜವಳಿ ಸಚಿವಾಲಯದೊಂದಿಗೆ MOUಗೆ ಸಹಿ ಹಾಕಿದೆ. ಉತ್ತರ ಪ್ರದೇಶ ಸರ್ಕಾರವು ಲಕ್ನೋದ ಮಲಿಹಾಬಾದ್ ತಹಸೀಲ್ನಲ್ಲಿ ಪ್ರಧಾನಮಂತ್ರಿ ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನು ಸ್ಥಾಪಿಸಲು ಘೋಷಿಸಿದೆ. ಮಧ್ಯಪ್ರದೇಶವು ಇತ್ತೀಚೆಗೆ ಧಾರ್ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್
ಮತ್ತು ಅಪೆರಲ್ ಪಾರ್ಕ್ ಅನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರದೊಂದಿಗೆ ತಿಳುವಳಿಕೆ ಒಪ್ಪಂದ MOU ಇದನ್ನು ಮಾಡಿಕೊಂಡಿದೆ. ನವಸಾರಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಮಿತ್ರ ಜವಳಿ ಪಾರ್ಕ್ ಅನ್ನು ಸ್ಥಾಪಿಸಲು ಗುಜರಾತ್ ಕೇಂದ್ರ ಜವಳಿ ಸಚಿವಾಲಯದೊಂದಿಗೆ MOUಗೆ ಸಹಿ ಹಾಕಿದೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರು ಅಮರಾವತಿಯಲ್ಲಿ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಮತ್ತು ಅಪೆರಲ್ ಪಾರ್ಕ್ ಅನ್ನು ಉದ್ಘಾಟಿಸಿದ್ದಾರೆ. ಇತ್ತೀಚೆಗೆ ಮಧ್ಯಪ್ರದೇಶದ ವಾನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ಲಾಸ್ಟಿಕ್ ಮಾಲಿನ್ಯದ ದುಷ್ಪರಿಣಾಮಗಳಿಂದ ಉದ್ಯಾನವನದ ವನ್ಯಜೀವಿ ಮತ್ತು ಪರಿಸರವನ್ನು ರಕ್ಷಿಸುವ ಪ್ರಯತ್ನ ಇದಾಗಿದೆ. 1913ರಿಂದ ಮೊದಲ ಬಾರಿಗೆ ಹರಿಯಾಣದ ಕೆಲೆಸರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಹುಲಿಯೊಂದು ಕಾಣಿಸಿಕೊಂಡಿದೆ. ಚಿರತೆಗಳು, ಸೋಮಾರಿ ಕರಡಿಗಳು ಮತ್ತು ಇತರೆ ವಿವಿಧ ವನ್ಯಜೀವಿಗಳಿಗೆ ನೆಲೆಯಾಗಿರುವ ಉದ್ಯಾನವನದಲ್ಲಿ ಸಂರಕ್ಷಣಾ ಪ್ರಯತ್ನಗಳಿಗೆ ಈ ದೃಶ್ಯವು ಒಂದು ಪ್ರಮುಖ ಉತ್ತೇಜನವಾಗಿದೆ. ಪಶ್ಚಿಮ ಬಂಗಾಳದ ಸರ್ಕಾರವು ಚಾರ್ ಬಲಿದಂಗಾ ನಾಡಿಯಾ, ನಾಮ್ತಿಂಗ್ ಫುಕಾರಿ ಡಾರ್ಜಿಲಿಂಗ್, ಅಮ್ಖೋಯ್ ವುಡ್ ಫಾಜಲ್ ಪಾರ್ಕ್ ಬಿರ್ಭೂಮ್ ಮತ್ತು ರಾಜ್ಯ ತೋಟಗಾರಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಇವುಗಳನ್ನು ಇತ್ತೀಚಿನ 4 ಜೀವ ವೈವಿಧ್ಯ ಪಾರಂಪರಿಕ ಉದ್ಯಾನವನಗಳಾಗಿ ಸೂಚಿಸಿದೆ. ಅಳಿವಿನಂಚಿನಲ್ಲಿರುವ ನೀಲಗಿರಿ ತಹರ್ಗೆ ನೆಲೆಯಾಗಿರುವ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನವು ಹೊಸ ಆಕರ್ಷಣೆಯನ್ನು ಸೇರಿಸಿದೆ. ಫೆರ್ನೇರಿಯಂ ಮುನ್ನಾರ್ ಗಿರಿಧಾಮದಲ್ಲಿ ಸ್ಥಾಪಿಸಲಾದ ಮೊದಲ ಜರಿ ಗಿಡ ಸಂಗ್ರಹ ಇದಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗಜ್ ಉತ್ಸವ 2023 ಉದ್ಘಾಟಿಸಿದರು. ಆಸ್ಟ್ರೇಲಿಯಾದ ಸಿಡ್ನಿಯ ಹ್ಯಾರಿಸ್ ಪಾರ್ಕ್ನಲ್ಲಿ ನಿರ್ಮಿಸಲಿರುವ ಲಿಟಲ್ ಇಂಡಿಯಾ ಗೇಟ್ವೇಗೆ ಇತ್ತೀಚೆಗೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಡಿಪಾಯ ಹಾಕಿದರು. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಿಮಚಿರತೆಯ ಉಪಸ್ಥಿತಿಯನ್ನು ದೃಢಪಡಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಅವರು ವಿಶಾಖಪಟ್ಟಣಂನಲ್ಲಿ ವೈಜಾಗ್ ಟೆಕ್ ಪಾರ್ಕ್ಗೆ ಶಂಕುಸ್ಥಾಪನೆ ಸಮಾರಂಭವನ್ನು ಉದ್ಘಾಟಿಸಿದರು. ರೂಪಾಯಿ 21,844 ಕೋಟಿ ಅಂದಾಜು ವೆಚ್ಚದ ಈ ಯೋಜನೆಯನ್ನು ಅದಾನಿ ಗ್ರೂಪ್ ಅಭಿವೃದ್ಧಿಪಡಿಸಲಿದೆ. ಉತ್ತರ ಪ್ರದೇಶ ಸರ್ಕಾರವು ಅಯೋಧ್ಯೆಯನ್ನು ಪ್ರಮುಖ ಜಾಗತಿಕ ಪ್ರವಾಸೋದ್ಯಮ ತಾಣವಾಗಿ ರೂಪಿಸುತ್ತಿದೆ. ಇದನ್ನು ಸಾಧಿಸಲು ಅವರು ಡಿಸ್ನಿಲ್ಯಾಂಡ್ ಪರಿಕಲ್ಪನೆಯಿಂದ ಪ್ರೇರಿತವಾದ ರಾಮಲ್ಯಾಂಡ್ ಎಂಬ ಆಕರ್ಷಣಾ ಥೀಮ್ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಿದ್ದಾರೆ. ಅಸ್ಸಾಂನ ಜೋಗಿ ಘೋಫಾದಲ್ಲಿನ ಭಾರತದ ಮೊದಲ ಇಂಟರ್ನ್ಯಾಷನಲ್ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ಸ್ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಉತ್ತರ ಪ್ರದೇಶ ಸರ್ಕಾರವು ಲಲಿತಪುರದಲ್ಲಿ ರಾಜ್ಯದ ಮೊದಲ ಫರ್ಮಾ ಪಾರ್ಕ್ ಸ್ಥಾಪನೆಗೆ ಅನುಮೋದನೆ ನೀಡಿದೆ. ಸೈದ್ಪುರ ಲಲಿತ್ಪುರದಲ್ಲಿ 1500 ಹೆಕ್ಟೇರ್ ಪ್ರದೇಶದಲ್ಲಿ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ. ಉದ್ಯಾನವನದ ಅಭಿವೃದ್ಧಿಗೆ ಸರ್ಕಾರ 1560 ಕೋಟಿ ರುಗಳನ್ನು ಮಂಜೂರು ಮಾಡಿದೆ. ಪೇಟಿಎಂ ಪೇಮೆಂಟ್ ಸರ್ವಿಸ್ ಲಿಮಿಟೆಡ್ ಕಂಪನಿಗಳು ಯುವಜನರಿಗಾಗಿ ಆರಂಭಿಕ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಅರುಣಾಚಲ ಪ್ರದೇಶ ಇನ್ನೋವೇಷನ್ ಮತ್ತು ಇನ್ವೆಸ್ಟ್ಮೆಂಟ್ ಪಾರ್ಕ್ನೊಂದಿಗೆ MOUಗೆ ಸಹಿ ಹಾಕಿವೆ. ಆಸ್ಟ್ರೇಲಿಯಾದ ಫೆಡರಲ್ ಪರಿಸರ ಸಚಿವರು ಮ್ಯಾಕ್ವಾರಿ ದ್ವೀಪದ ಸಮುದ್ರದ ಉದ್ಯಾನವನದ ಗಾತ್ರವನ್ನು ಸುಮಾರು 3 ಪಟ್ಟು ಹೆಚ್ಚಿಸುವ ಯೋಜನೆಗಳಿಗೆ ಸಹಿ ಹಾಕಿದ್ದಾರೆ. ಭಾರತದ ಮೊದಲ ವೇದ ವಿಷಯದ ಪಾರ್ಕ್ ವೇದ್ವಾನ್ ಪಾರ್ಕ್ ಅನ್ನು ನೋಯ್ಡಾದಲ್ಲಿ ಉದ್ಘಾಟಿಸಲಾಗಿದೆ. ಇತ್ತೀಚೆಗೆ ಆಫ್ರಿಕನ್ ಚಿರತೆಗಳನ್ನು ಕುನೋ ರಾಷ್ಟ್ರೀಯ ಉದ್ಯಾನವನದಿಂದ ಮಧ್ಯಪ್ರದೇಶದ ಗಾಂಧಿ ಸಾಗರ್ ಅಭಯಾರಣ್ಯಕ್ಕೆ ಸ್ಥಳಾಂತರಿಸಲಾಗುವುದು.
ಎಂದು ಘೋಷಿಸಲಾಯಿತು. ಆಫ್ರಿಕನ್ ಚಿರತೆಗಳ ಸ್ಥಳಾಂತರವು ಭಾರತ ಸರ್ಕಾರದ ಪ್ರಾಜೆಕ್ಟ್ ಚೀತಾದ ಒಂದು ಭಾಗವಾಗಿದೆ. ಇದು 1950ರ ದಶಕದಲ್ಲಿ ದೇಶದಲ್ಲಿ ಅಳಿವಿನಂಚಿನಲ್ಲಿರುವ ಚಿರತೆಯನ್ನು ಭಾರತಕ್ಕೆ ಮರುಪರಿಚಯಿಸುವ ಗುರಿಯನ್ನು ಹೊಂದಿದೆ. ಜಾಂಬಿಯಾದ ಕಾಫ್ಯೂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಿಂಹ ಮತ್ತು ಚಿರತೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದೆ ಎಂಬ ಸುದ್ದಿ ಹೊರಬಿದ್ದಿದೆ. ಈಗ 2022ರಲ್ಲಿ ಸುದ್ದಿಯಲ್ಲಿರುವ ಪ್ರಮುಖ ಪಾರ್ಕ್ಗಳು, ಇದರ ಬಗ್ಗೆ ನೋಡೋಣ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ RIL ತಮಿಳುನಾಡಿನಲ್ಲಿ ಭಾರತದ ಮೊದಲ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ MMLP ಇದನ್ನು ನಿರ್ಮಿಸಲು ಸಜ್ಜಾಗಿದೆ. ಇತ್ತೀಚೆಗೆ ಫಿನ್ಲ್ಯಾಂಡ್ನ ರೋಕುವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೊಸ ಜಾತಿಯ ಟಾರ್ಡಿಗ್ರೇಡ್ ಮ್ಯಾಕ್ರೋಬಯೋಟಸ್ ನಾಗಿನಿ ಪತ್ತೆಯಾಗಿದೆ. ಇತ್ತೀಚೆಗೆ ಭೂತಾನ್ ಬೌದ್ಧ ಸನ್ಯಾಸಿಯೊಬ್ಬರು ತೆಲಂಗಾಣದಲ್ಲಿರುವ ಈ ರೀತಿಯ ಬೌದ್ಧ ಪರಂಪರೆಯ ಉದ್ಯಾನವನ ಬುದ್ಧವನಂಗೆ ಭೇಟಿ ನೀಡಿದ್ದರು. ಇತ್ತೀಚೆಗೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಇವರು ಕರ್ನಾಟಕದ ದಾವಣಗೆರೆಯಲ್ಲಿರುವ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ STPI ಕೇಂದ್ರದಲ್ಲಿ ಡಿಜಿಟಲ್ ಇಂಡಿಯಾ ಸ್ಟಾರ್ಟ್ಅಪ್ ಹಬ್ ಅನ್ನು ಉದ್ಘಾಟಿಸಿದರು. ಹರಿಯಾಣ ಅರಾವಳಿ ಶ್ರೇಣಿಯಲ್ಲಿ ವಿಶ್ವದ ಅತಿದೊಡ್ಡ ಜಂಗಲ್ ಸಫಾರಿ ಪಾರ್ಕ್ ನಿರ್ಮಾಣವನ್ನು ಘೋಷಿಸಿದೆ. ಛತ್ತೀಸ್ಗಢವು ಮಹಾತ್ಮ ಗಾಂಧಿ ಗ್ರಾಮೀಣ ಕೈಗಾರಿಕಾ ಉದ್ಯಾನವನಗಳನ್ನು GRIP ಪ್ರಾರಂಭಿಸಿದೆ. ಇದರ ಅಡಿಯಲ್ಲಿ ಗೌತನ್ಸ್ ಗ್ರಾಮಗಳಲ್ಲಿನ ಗೋಶಾಲೆಗಳು ಗ್ರಾಮೀಣ ಕೈಗಾರಿಕಾ ಉದ್ಯಾನವನಗಳು ಎಂದು ಅಭಿವೃದ್ಧಿಪಡಿಸಲಾಗುವುದು. ಇತ್ತೀಚೆಗೆ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿರತೆಗಳ ಮರುಪರಿಚಯವನ್ನು ಮೇಲ್ವಿಚಾರಣೆ ಮಾಡಲು ಕೇಂದ್ರವು 9 ಸದಸ್ಯರ ಕಾರ್ಯಪಡೆಯನ್ನು ರಚಿಸಿತು. SJVN ಸಟ್ಲುಜ್ ಜಲ ವಿದ್ಯುತ್ ನಿಗಮ ಉತ್ತರ ಪ್ರದೇಶದ ಪರಸನ್ ಸೋಲಾರ್ ಪಾರ್ಕ್ನಲ್ಲಿ 75 ಮೆಗಾವ್ಯಾಟ್ ಸೌರ ವಿದ್ಯುತ್ ಯೋಜನೆಗಳ ಕಾರ್ಯಾರಂಭವನ್ನು ಘೋಷಿಸಿತು. ಇತ್ತೀಚೆಗೆ ತಮಿಳುನಾಡಿನ ಗಿಂಡಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮೊದಲ ರೀತಿಯ ನಗರ ಪ್ರಾಣಿ ರಕ್ಷಣಾ ಕೇಂದ್ರವನ್ನು ಸ್ಥಾಪಿಸಲಾಯಿತು. ವಿನಯ್ ಕುಮಾರ್ ಸಕ್ಸೇನಾ ಅವರು ದೆಹಲಿಯ ಮೊದಲ ಬಹುಪಯೋಗಿ ಬಿದಿರು ವಿಷಯದ ಉದ್ಯಾನವನವಾದ ಬ್ಯಾನ್ಸೆರಾದ ಅಡಿಪಾಯವನ್ನು ಹಾಕಿದ್ದಾರೆ. ಛತ್ತೀಸ್ಗಢವು ಗೌತರಿಗೆ ಜೀವನಾಧಾರ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಗ್ರಾಮೀಣ್ ಆಜೀವಿಕಾ ಉದ್ಯಾನವನಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ. ಫಾರ್ಮಾಸ್ಯುಟಿಕಲ್ ವಿಭಾಗವು ಉನಾ, ಹಿಮಾಚಲ ಪ್ರದೇಶ, ಭರೂಚ್ ಗುಜರಾತ್ ಮತ್ತು ಪೂರ್ವ ಗೋದಾವರಿ ಆಂಧ್ರಪ್ರದೇಶದಲ್ಲಿರುವ 3 ಬಲ್ಕ್ ಡ್ರಗ್ ಪಾರ್ಕ್ಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ಬಲ್ಕ್ ಡ್ರಗ್ ಪಾರ್ಕ್ ಪ್ರಚಾರ ಯೋಜನೆಯನ್ನು ಜಾರಿಗೊಳಿಸುತ್ತದೆ. ಇತ್ತೀಚೆಗೆ ಪದ್ಮಜಾ ನಾಯ್ಡು ಹಿಮಾಲಯನ್ ಝುವಾಲಜಿಕಲ್ ಪಾರ್ಕ್ ಪಶ್ಚಿಮ ಬಂಗಾಳದ ಸಿಂಗಲೀಲಾ ರಾಷ್ಟ್ರೀಯ ಉದ್ಯಾನವನದಲ್ಲಿ 20 ಕೆಂಪು ಪಾಂಡಗಳನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ದೆಹಲಿಯು ಭಾರತದ ಮೊದಲ ತ್ಯಾಜ್ಯ ಪರಿಸರ ಉದ್ಯಾನವನದ ಅಭಿವೃದ್ಧಿಯನ್ನು ಘೋಷಿಸಿತು. ನಮೀಬಿಯಾದಿಂದ 8 ಆಫ್ರಿಕನ್ ಚಿರತೆಗಳನ್ನು ಮಧ್ಯಪ್ರದೇಶದ ಕುನು ಫಾಲ್ಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ KNP ಭಾರತಕ್ಕೆ ಸ್ಥಳಾಂತರಿಸಲಾಗಿದೆ. ಮಹಾರಾಷ್ಟ್ರದ ಮೊದಲ ದಿವ್ಯಾಂಗ್ ಪಾರ್ಕ್ ಅನ್ನು ನಾಗ್ಪುರದಲ್ಲಿ ಸ್ಥಾಪಿಸಲಾಗುವುದು. ಉತ್ತರ ಭಾರತದ ಮೊದಲ ಇಂಡಸ್ಟ್ರಿಯಲ್ ಬಯೋಟೆಕ್ ಪಾರ್ಕ್ ಅನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉದ್ಘಾಟಿಸಲಾಗಿದೆ. ಅರಿಗ್ನಾರ್ ಅಣ್ಣ ಝುವಾಲಜಿಕಲ್ ಪಾರ್ಕ್ ಸುದ್ದಿಯಲ್ಲಿದೆ. ಈ ಝುವಾಲಜಿಕಲ್ ಪಾರ್ಕ್ ತಮಿಳುನಾಡಿನಲ್ಲಿದೆ. ತಮಿಳುನಾಡು ರಾಜ್ಯ ಸರ್ಕಾರವು ಸಿರುಮಲೈ ಬೆಟ್ಟ ಶ್ರೇಣಿಯಲ್ಲಿ ಜೀವ ವೈವಿಧ್ಯ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಇತ್ತೀಚೆಗೆ ಮಾನಸ್ ರಾಷ್ಟ್ರೀಯ ಉದ್ಯಾನವನದಲ್ಲಿ 14ನೇ ಅಸ್ಸಾಂ ಗೆಂಡಾಮೃಗ ಗಣತಿಯನ್ನು ಮಾಡಲಾಗಿದೆ. ಸಂಶೋಧಕರ ತಂಡವು ಮಧ್ಯಪ್ರದೇಶದ ಡೈನೋಸರ್ ಪಳೆಯುಳಿಕೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪಳೆಯುಳಿಕೆಗೊಂಡ ಡೈನೋಸರ್ ಮೊಟ್ಟೆಗಳ ವಿಶಿಷ್ಟ ಗುಂಪನ್ನು ಕಂಡುಹಿಡಿದಿದೆ. ಮಂಗೋಲಿಯಾದ ಕುಫ್ಸ್ಗುಲ್ ಲೇಕ್ ರಾಷ್ಟ್ರೀಯ ಉದ್ಯಾನವನವನ್ನು ಯುನೆಸ್ಕೋ ವಿಶ್ವ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಗೆ ಸೇರಿಸಲಾಗಿದೆ.
ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಕ್ರಮಣಕಾರಿ ಕಳೆ ಪ್ರಭೇದವು ವಿನಾಶವನ್ನು ಉಂಟುಮಾಡುತ್ತಿದೆ. ಕರ್ನಾಟಕವು ತನ್ನ ಮೊದಲ ಅಂಗವಿಕಲ ಸ್ನೇಹಿ ಉದ್ಯಾನವನವನ್ನು ಜವಾಹರ್ಲಾಲ್ ಭವನ ಕಬ್ಬನ್ ಪಾರ್ಕ್ನಲ್ಲಿ ಪ್ರಾರಂಭಿಸಿದೆ. ಉತ್ತರ ಭಾರತದ ಮೊದಲ ಕೈಗಾರಿಕಾ ಬಯೋಟೆಕ್ ಪಾರ್ಕ್ಗಳು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ವಿಜ್ಞಾನಿ ಮತ್ತು ತಂತ್ರಜ್ಞಾನ ಮತ್ತು ಭೂವಿಜ್ಞಾನಗಳ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಕಥುವಾ ಜಿಲ್ಲೆಯ ಘಟ್ಟಿಯಲ್ಲಿ ಉತ್ತರ ಭಾರತದ ಮೊದಲ ಕೈಗಾರಿಕಾ ಬಯೋಟೆಕ್ ಪಾರ್ಕ್ ಅನ್ನು ಉದ್ಘಾಟಿಸಿದರು. ಇದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನ ಜೈವಿಕ ವೈವಿಧ್ಯತೆ, ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಮೇಲೆ ಸಂಶೋಧನೆ ನಡೆಸುತ್ತದೆ. ಈ ಯೋಜನೆಯನ್ನು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟಿಗ್ರೇಟಿವ್ ಮೆಡಿಸಿನ್ CSIR IIM ಜಂಬುವಿನಿಂದ ಕಾರ್ಯಗತಗೊಳಿಸಲಾಗುತ್ತಿದೆ. ಕಿಂಗ್ಸ್ಟನ್ನಲ್ಲಿರುವ ನ್ಯಾಷನಲ್ ಹೀರೋಸ್ ಪಾರ್ಕ್ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ಪತ್ನಿ ಸವಿತಾ ಕೋವಿಂದ್ ಅವರೊಂದಿಗೆ ಜಮೈಕಾ ಮತ್ತು ಸೇಂಟ್ ವಿನ್ಸೆಂಟ್ ಮತ್ತು ಗ್ರೆನಡೈನ್ಸ್ಗೆ ಭೇಟಿ ನೀಡಿದ್ದರು. ಅವರು ಮಾರ್ಕಸ್ ಗಾರ್ವೆ ಅವರಿಗೆ ಗೌರವ ಸಲ್ಲಿಸಲು ಕಿಂಗ್ಸ್ಟನ್ನಲ್ಲಿರುವ ನ್ಯಾಷನಲ್ ಹೀರೋಸ್ ಪಾರ್ಕ್ಗೆ ಭೇಟಿ ನೀಡಿದ್ದರು. ತ್ಯಾಜ್ಯ ನಿರ್ವಹಣೆ ತಂತ್ರಜ್ಞಾನ ಉದ್ಯಾನವನವನ್ನು ವಿಕೇಂದ್ರೀಕರಿಸುವ ಬಗೆಗೆ ವೇಸ್ಟ್ ಟು ವೆಲ್ತ್ ಮಿಷನ್ ಅಡಿಯಲ್ಲಿ ವಿಕೇಂದ್ರೀಕೃತ ತ್ಯಾಜ್ಯ ನಿರ್ವಹಣೆ ತಂತ್ರಜ್ಞಾನ ಉದ್ಯಾನವನವನ್ನು ಪೂರ್ವ ಜಾಫ್ರಾಬಾದ್, ನವದೆಹಲಿಯಲ್ಲಿ ಉದ್ಘಾಟಿಸಲಾಗುವುದು. ಈ ಉದ್ಯಾನವನವನ್ನು ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದ ಕೆ. ವಿಜಯ್ ರಾಘವನ್ ಅವರು ಉದ್ಘಾಟಿಸಲಿದ್ದಾರೆ. ಇದು ಪೈಲಟ್ ಯೋಜನೆಯಾಗಿದ್ದು, ತ್ಯಾಜ್ಯ ನಿರ್ವಹಣೆಗೆ ವಿವಿಧ ಪರಿಹಾರಗಳನ್ನು ಒದಗಿಸುತ್ತದೆ. ಸ್ಥಳದಲ್ಲೇ ಸಂಕೋಚನ ಮತ್ತು ತ್ಯಾಜ್ಯ ಸಂಸ್ಕರಣೆಯಿಂದ ಘನತ್ಯಾಜ್ಯದ ಅರೆ ಸ್ವಯಂಚಾಲಿತ ಪ್ರತ್ಯೇಕತೆಯವರೆಗೆ. ಭಾರತದ ಮೊದಲ ಕತ್ತೆಗಳ ಸಂರಕ್ಷಣಾ ಉದ್ಯಾನವನ ಭಾರತದ ಮೊದಲ ಕತ್ತೆ ಪಾರ್ಕ್ ಅನ್ನು ದೆಹಲಿ ಮೂಲದ ಸಾಮಾಜಿಕ ಉದ್ಯಮ ಆರ್ಗಾನಿಕೋ ಲೇಹ್ನಲ್ಲಿ ಸ್ಥಾಪಿಸಿದೆ. ನಮ್ಮಲ್ಲಿ ಕೇವಲ 1,20,000 ಕತ್ತೆಗಳು ಭಾರತದಲ್ಲಿ ಉಳಿದಿವೆ. ಲಡಾಖ್ನಲ್ಲಿ ಕತ್ತೆಗಳ ಸ್ಥಿತಿ ತುಂಬ ಕೆಟ್ಟದಾಗಿದೆ. ಸಾರಿಗೆ ಮತ್ತು ಇತರ ಉದ್ದೇಶಗಳಿಗಾಗಿ ಬಳಸುತ್ತಿದ್ದ ಕತ್ತೆಗಳನ್ನು ಅವುಗಳ ಮಾಲೀಕರು ತ್ಯಜಿಸಿದ್ದಾರೆ. ಆದ್ದರಿಂದ ನಾವು ಭಾರತದ ಮೊದಲ ಕತ್ತೆಗಳ ಸಂರಕ್ಷಣಾ ಉದ್ಯಾನವನವನ್ನು ಲೇಹ್ನಲ್ಲಿ ಪ್ರಾರಂಭಿಸಲು ಯೋಜಿಸುತ್ತಿದ್ದೇವೆ ಎಂದು ಆರ್ಗಾನಿಕೋ ಸಂಸ್ಥಾಪಕ ಕೌಲ್ ಹೇಳಿದ್ದರು. ವಿಶೇಷ ಆರ್ಥಿಕ ವಲಯ ಸ್ಥಾನಮಾನದೊಂದಿಗೆ ಕಡಲೆಕಳೆ ಉದ್ಯಾನ ಪ್ರಧಾನಮಂತ್ರಿ ಕಿಸಾನ್ ಸಂಪದಾ ಯೋಜನೆಯಡಿಯಲ್ಲಿ ತಮಿಳುನಾಡಿನಲ್ಲಿ ವಿಶೇಷ ಆರ್ಥಿಕ ವಲಯದ ಸ್ಥಾನಮಾನದೊಂದಿಗೆ ಭಾರತದ ಮೊದಲ ರೀತಿಯ ಕಡಲೆಕಳೆ ಉದ್ಯಾನವನವು ಬರಲಿದೆ. ಕಡಲೆಕಳೆ ಉದ್ಯಾನವನವನ್ನು ಮಾಹಿತಿ ಮತ್ತು ಪ್ರಸಾರ, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಡಾ. ಎಲ್. ಮುರುಗನ್ ಉದ್ಘಾಟಿಸಿದ್ದರು. ಪ್ರಧಾನಮಂತ್ರಿ ಕಿಸಾನ್ ಸಂಪದಾ ಯೋಜನೆಯಡಿಯಲ್ಲಿ 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಕೇಂದ್ರವು ಯೋಜನೆಗಳನ್ನು ಹೊಂದಿದೆ. ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಪಾರ್ಕ್ ದೇಶದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಟೆಕ್ನಾಲಜಿ ಪಾರ್ಕ್ ಕರ್ನಾಟಕದ ಬೆಂಗಳೂರಿನಲ್ಲಿ ಉದ್ಘಾಟನೆಗೊಂಡಿದೆ. ಇದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಸ್ಥಾಪಿಸಿದೆ. ಲಾಭರಹಿತ ಫೌಂಡೇಶನ್ನಿಂದ ಪ್ರಚಾರ ಮಾಡಲಾಗಿದೆ. ಈ ಉದ್ಯಾನವನಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ 230 ಕೋಟಿ ರುಗಳ ಅನುದಾನ ನೀಡಿದೆ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ಮುಕುಂದರ ಹಿಲ್ಸ್ ಟೈಗರ್ಸ್ ರಿಸರ್ವ್ಗೆ ಮಚ್ಚೆಯುಳ್ಳ ಜಿಂಕೆಗಳನ್ನು ಸೆರೆಹಿಡಿಯಲು ಮತ್ತು ಸ್ಥಳಾಂತರಿಸಲು ರಾಜಸ್ಥಾನದ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬೋಮಾ ತಂತ್ರವನ್ನು ಅಳವಡಿಸಿಕೊಳ್ಳಲಾಗಿದೆ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಅಥವಾ ಕಿಯೋಲಾಡಿಯೋ ಘಾನ ರಾಷ್ಟ್ರೀಯ ಉದ್ಯಾನವನವನ್ನು ಹಿಂದೆ ಭಾರತದ ರಾಜಸ್ಥಾನದ ಭರತ್ಪುರದಲ್ಲಿ ಭರತ್ಪುರ ಪಕ್ಷಿಧಾಮ ಎಂದು ಕರೆಯಲಾಗುತ್ತಿತ್ತು. ಇದನ್ನು 1971ರಲ್ಲಿ ಸಂರಕ್ಷಿತ ಅಭಯಾರಣ್ಯವೆಂದು ಘೋಷಿಸಲಾಯಿತು ಮತ್ತು
10 ಮಾರ್ಚ್ 1982ರಂದು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಸ್ಥಾಪಿಸಲಾಯಿತು. ಇದು ವಿಶ್ವ ಪರಂಪರೆಯ ತಾಣವಾಗಿದೆ. ದಾಂಡೇಲಿ ಮೊಸಳೆ ಪಾರ್ಕ್ ಭಾರತದ 2ನೇ ಮತ್ತು ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್ ಕರ್ನಾಟಕದ ದಾಂಡೇಲಿಯಲ್ಲಿ ಬರಲಿದೆ. ಯೋಜನೆಯನ್ನು ಪ್ರವಾಸೋದ್ಯಮ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಜಂಟಿಯಾಗಿ ಅನುಷ್ಠಾನಗೊಳಿಸಿದೆ. ದಾಂಡೇಲಪ್ಪ ದೇವಸ್ಥಾನದ ಬಳಿ ಶಾಸಕ ಆರ್.ವಿ. ದೇಶಪಾಂಡೆ ಉದ್ಯಾನವನವನ್ನು ಉದ್ಘಾಟಿಸಿದರು. ದೇಶದ ಮೊದಲ ಜಿಯೋ ಪಾರ್ಕ್ ಮಧ್ಯಪ್ರದೇಶದ ಜಬಲ್ಪುರ್ ಜಿಲ್ಲೆಯ ನರ್ಮದಾ ನದಿಯ ದಂಡೆಯಲ್ಲಿರುವ ಲವ್ಮೇಟಾ ಗ್ರಾಮದಲ್ಲಿ ದೇಶದ ಮೊದಲ ಜಿಯೋ ಪಾರ್ಕ್ ಅನ್ನು ಸ್ಥಾಪಿಸಲು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ (ಜಿಎಸ್ಐ) ಅನುಮೋದನೆ ನೀಡಿದೆ. ಮೊದಲ ಡೈನೋಸಾರ್ ಪಳೆಯುಳಿಕೆಗಳನ್ನು ಭಾರತೀಯ ಸಿವಿಲ್ ಸರ್ವಿಸ್ (ಐಸಿಎಸ್) ಅಧಿಕಾರಿ ವಿಲಿಯಂ ಸ್ಲೀಮನ್ ಇವರು ಲ್ಯಾಮೆಟಾ ಬೇಡ್ನಿಂದ ಸಂಗ್ರಹಿಸಿದ್ದಾರೆ. ಅರಾವಳಿ ಜೀವವೈವಿಧ್ಯ ಉದ್ಯಾನವನ 2 ಫೆಬ್ರವರಿ ವಿಶ್ವ ತೇವಭೂಮಿಗಳ ದಿನದ ಸಂದರ್ಭದಲ್ಲಿ ಅರಾವಳಿ ಜೀವವೈವಿಧ್ಯ ಉದ್ಯಾನವನವನ್ನು ಭಾರತದ ಮೊದಲ ಇತರ ಪರಿಣಾಮಕಾರಿ ಪ್ರದೇಶ ಆಧಾರಿತ ಸಂರಕ್ಷಣಾ ಕ್ರಮಗಳು (OECM) ಸೈಟ್ ಎಂದು ಘೋಷಿಸಲಾಯಿತು. ಹರಿಯಾಣ ರಾಜ್ಯದ ಜೀವವೈವಿಧ್ಯ ಮಂಡಳಿಯ ಅಧ್ಯಕ್ಷರಾದ ವಿನೀತ್ ಕುಮಾರ್ ಗಾರ್ಗ್ OECM ಟ್ಯಾಗ್ ಅನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ (IUCN) ರಕ್ಷಿತವಲ್ಲದ ಆದರೆ ಶ್ರೀಮಂತ ಜೀವವೈವಿಧ್ಯವನ್ನು ಬೆಂಬಲಿಸುವ ಪ್ರದೇಶಗಳಿಗೆ ನೀಡಲಾಗಿದೆ. ಕೇರಳದ ಮೊದಲ ಕಾರವಾನ್ ಪಾರ್ಕ್ ಕೇರಳದ ಮೊದಲ ಕಾರವಾನ್ ಪಾರ್ಕ್ ಅನ್ನು ಇಡುಕ್ಕಿ ಜಿಲ್ಲೆಯ ವಾಗ್ಮೋನ್ನಲ್ಲಿ ಸುಂದರವಾದ ಗಿರಿಧಾಮದಲ್ಲಿ ನಿರ್ಮಿಸಲಾಗುತ್ತಿದೆ. ರಾಜ್ಯ ಸರ್ಕಾರದ ಹೊಸ ಕಾರವಾನ್ ಪ್ರವಾಸೋದ್ಯಮ ನೀತಿಯ ಭಾಗವಾಗಿ ಉದ್ಯಾನವನವನ್ನು ಸಾರ್ವಜನಿಕರಿಗೆ ತೆರೆಯಲಾಗುವುದು. ಕೋವಿಡ್-19 ಹರಡುವಿಕೆಯಿಂದಾಗಿ ಜನರು ಹೊರಗೆ ಹೋಗಲು ಅಥವಾ ಪ್ರಯಾಣಿಸಲು ಸಾಧ್ಯವಾಗದ ಸಮಯದಲ್ಲಿ ರಜಾದಿನವನ್ನು ಕಳೆಯಲು ಸುರಕ್ಷಿತ ಮಾರ್ಗವಾಗಿ ಕಾರವಾನ್ ಪ್ರವಾಸೋದ್ಯಮವನ್ನು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಪರಿಚಯಿಸಿದೆ. ಹಿಮಾಚಲ ಪ್ರದೇಶದ ಮೊದಲ ಜೀವವೈವಿಧ್ಯ ಉದ್ಯಾನವನ ಅಳಿವಿನಂಚಿನಲ್ಲಿರುವ ಹಿಮಾಲಯದ ಗಿಡಮೂಲಿಕೆಗಳ ಸಂರಕ್ಷಣೆಗೆ ಕೊಡುಗೆ ನೀಡಲು ಹಿಮಾಚಲ ಪ್ರದೇಶವು ತನ್ನ ಮೊದಲ ಜೀವವೈವಿಧ್ಯ ಉದ್ಯಾನವನವನ್ನು ಪಡೆಯುತ್ತದೆ. ಉದ್ಯಾನವನವನ್ನು ಮಂಡೆಸ್ ಬುಲ್ಹಾ ಕಣಿವೆಯಲ್ಲಿ ನಿರ್ಮಿಸಲಾಗುತ್ತಿದೆ. ರಾಷ್ಟ್ರೀಯ ಹಿಮಾಲಯ ಅಧ್ಯಯನಗಳ NMHS ಅಡಿಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಮಾಚಲ ಪ್ರದೇಶ ಅರಣ್ಯ ಇಲಾಖೆಯು ಜೀವವೈವಿಧ್ಯ ಉದ್ಯಾನವನವನ್ನು ಸ್ಥಾಪಿಸಿದೆ. ಉದ್ಯಾನವನದ ಉದ್ದೇಶವು ಹಿಮಾಲಯದಲ್ಲಿ ಕಂಡುಬರುವ ವಿವಿಧ ಅಳಿವಿನಂಚಿನಲ್ಲಿರುವ ಔಷಧೀಯ ಗಿಡಮೂಲಿಕೆಗಳ ಆಳವಾದ ಅನ್ವೇಷಣೆಯನ್ನು ನಡೆಸಲು ಸಂಶೋಧಕರಿಗೆ ಹೊಸ ಅವಕಾಶಗಳನ್ನು ವಿಸ್ತರಿಸುವುದು ಮತ್ತು ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಸಂಪರ್ಕಿಸುವುದು. ಭಾರತದ ಮೊದಲ ಇ-ತ್ಯಾಜ್ಯ ಪರಿಸರ ಪಾರ್ಕ್ ದೆಹಲಿ ಕ್ಯಾಬಿನೆಟ್ ಭಾರತದ ಮೊದಲ ಇ-ತ್ಯಾಜ್ಯ ಪರಿಸರ ಪಾರ್ಕ್ ಸ್ಥಾಪನೆಗೆ ಅನುಮೋದನೆ ನೀಡಿದೆ. ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ದೆಹಲಿ ಚಲನಚಿತ್ರ ನೀತಿ 2022 ರೂಪಿಸಲು ಸಹ ಅದು ಒಪ್ಪಿಕೊಂಡಿತು. ಎಲೆಕ್ಟ್ರಾನಿಕ್ ತ್ಯಾಜ್ಯ ಪರಿಸರ ಸ್ನೇಹಿ ಉದ್ಯಾನವನವನ್ನು ದೆಹಲಿಯಲ್ಲಿ 20 ಎಕರೆ ಭೂಮಿಯಲ್ಲಿ ನಿರ್ಮಿಸಲಾಗುವುದು. ಪ್ರತಿ ವರ್ಷ ದೆಹಲಿಯಿಂದ ಸುಮಾರು 2 ಲಕ್ಷ ಟನ್ಗಳಷ್ಟು ಈ ತ್ಯಾಜ್ಯವನ್ನು ಎಸೆಯಲಾಗುತ್ತದೆ. ಈ ಪರಿಸರ ಉದ್ಯಾನವನವು ವೈಜ್ಞಾನಿಕ ಮತ್ತು ಸುರಕ್ಷಿತ ರೀತಿಯಲ್ಲಿ ಈ ತ್ಯಾಜ್ಯವನ್ನು ಮರುಬಳಕೆ ಮಾಡುತ್ತದೆ, ನವೀಕರಿಸುತ್ತದೆ ಮತ್ತು ಕಿತ್ತು ಹಾಕುತ್ತದೆ. ದೆಹಲಿಯಲ್ಲಿ 20 ಎಕರೆ ಜಾಗದಲ್ಲಿ ಈ ತ್ಯಾಜ್ಯ ಪರಿಸರ ಸ್ನೇಹಿ ಉದ್ಯಾನವನವನ್ನು ಸ್ಥಾಪಿಸಲಾಗುವುದು. ದೆಹಲಿಯಲ್ಲಿ ಪ್ರತಿ ವರ್ಷ ಸುಮಾರು 2 ಲಕ್ಷ ಟನ್ ಈ ತ್ಯಾಜ್ಯವನ್ನು ಸುರಿಸಲಾಗುತ್ತದೆ. ಈ ಪರಿಸರ ಉದ್ಯಾನವನವು ಈ ತ್ಯಾಜ್ಯವನ್ನು ವೈಜ್ಞಾನಿಕ ಮತ್ತು ಸುರಕ್ಷಿತ ರೀತಿಯಲ್ಲಿ ಮರುಬಳಕೆ ಮಾಡುತ್ತದೆ ಮತ್ತು ತೆಗೆದುಹಾಕುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.